ಸುಖ ಬಂದಾಗ ಹಿಗ್ಬೇಡ, ದುಃಖ ಬಂದಾಗ ಕುಗ್ಬೇಡ ಅನ್ನೋದನ್ನ ಸಾಮಾನ್ಯವಾಗಿ ನಾವು ಕೇಳಿದ್ವಿ. ಆದ್ರೆ ನಿಮ್ಗೆ ಗೊತ್ತಾ ಈ ಮಾತು ಭಗವದ್ಗೀತೆನಲ್ಲಿ ಬರುತ್ತೆ ಅಂತ? ಹೌದು, ಕೃಷ್ಣ ಆತ್ಮದ ಪರಿಚಯ ಮಾಡ್ಕೊಡ್ತಿದ್ದ ಹಾಗೆ ಈ ಶ್ಲೋಕವನ್ನ ಹೇಳ್ತಾರೆ ಅರ್ಜುನನ್ಗೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಸ್ತಾಂ ತಿತಿಕ್ಷಸ್ವ ಭಾರತ. ಹಾಗಂದ್ರೆ ಹೇ ಕೌಂತೆಯ ಅಂದ್ರೆ ಅರ್ಜುನ, ಈ ಸುಖ ದುಃಖಗಳು ಶೀತ ಮತ್ತೆ ಉಷ್ಣ ಅಂದ್ರೆ ಬೇಸಿಗೆಗಾಲ ಮಳೆಗಾಲ ಯಾವ ರೀತಿ ಬಂದು ಹೋಗುತ್ತೆ ಆ ಥರ ಬಂದು ಹೋಗ್ತಾನೆ ಇರುತ್ತೆ. ಅಂದ್ರೆ ಇದು ವೆರಿ ವೆರಿ ಟೆಂಪರರಿ, ಇದು ಪರ್ಮನೆಂಟ್ ಅಲ್ಲ. ಹಾಗಾಗಿ ಹೇ ಭಾರತ ಅಂದ್ರೆ ಭರತ ವಂಶದವನೇ, ಈ ಸುಖ ದುಃಖಗಳು ನಮ್ಮ ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ನಾವು ಅವನ್ನ ಅನುಭವಿಸ್ತೀವಿ. ಆದ್ರೆ ಅವು ಬಂದು ಬಂದು ಯಾವ ರೀತಿ ಶೀತ ಉಷ್ಣ ಮಾಯ ಆಗ್ತವೆ ಅದೇ ರೀತಿ ಇವುಗಳು ಕೂಡ ಬಂದು ಮಾಯ ಆಗ್ತವೆ. ಆದ್ರಿಂದ ನೀನೇನ್ ಕಲಿಬೇಕು ಅಂದ್ರೆ ಅವುಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ಕಲಿಬೇಕು. ಈ ಸಹಿಷ್ಣುತೆ ಅನ್ನೋದು ತುಂಬಾ ಮುಖ್ಯ, ಇದನ್ನ ನೀನು ಕಲಿಲೇಬೇಕು ಅಂತ ಕೃಷ್ಣ ಹೇಳ್ತಿರೋದು. ನೀವು ಕೇಳ್ಬೋದು, ಈ ಸುಖ ಬರ್ತಿದೆ ಅಥವಾ ದುಃಖ ಬರ್ತಿದೆ ಅಂತ ಅಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀವಿ, ಅದನ್ನ ಹೇಗೆ ಟಾಲರೇಟ್ ಮಾಡೋದು ಮತ್ತೆ ಯಾಕೆ ಟಾಲರೇಟ್ ಮಾಡಬೇಕು ಅಂತ? ಇದಕ್ಕೆ ಆನ್ಸರ್ನ ಕೃಷ್ಣ ಹಿಂದಿನ ಶ್ಲೋಕದಲ್ಲೇ ಕೊಟ್ಟಾಯ್ತು. ಏನಂತ ಅಂದ್ರೆ, ನೀವು ಈ ದೇಹವಲ್ಲ ಆತ್ಮ ಅಂತ. ಸೊ ಆತ್ಮನಾಗಿ ಅದು ಆತ್ಮಕ್ಕೆ ಬರ್ತಾ ಇರೋ ಪ್ಲೆಜರ್ ಅಥವಾ ಪೇನ್ ಅಲ್ಲ, ಅಂದ್ರೆ ಸುಖ ಮತ್ತೆ ದುಃಖ ಅಲ್ಲ, ಈ ಬಾಡಿಗೆ ಬರ್ತಾ ಇರೋದು. ಮತ್ತೆ ಈ ಬಾಡಿಯಲ್ಲಿರೋ ಇಂದ್ರಿಯಗಳು ಅದನ್ನ ಅನುಭವಿಸ್ತಾ ಇರೋದು. ಹಾಗಾಗಿ ನೀನು ಆತ್ಮದ ದೃಷ್ಟಿಕೋನದಿಂದ ಈ ಅಶಾಶ್ವತವಾದ ಸುಖ ಮತ್ತೆ ದುಃಖಗಳನ್ನ ಸಹಿಸೋದನ್ನ ಕಲಿಬೇಕು ಅಂತ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡಬೇಕು ಅಂತ ಅಂದ್ರೆ, ಬೋಲೋ ಸಿಯಾವರ ರಾಮಚಂದ್ರ ಕಿ ಜೈ, ಶ್ರೀರಾಮಚಂದ್ರನೇ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾವಾಗ ಅಯೋಧ್ಯ ನಗರಿ ಉತ್ಸಾಹ ಉಲ್ಲಾಸದಿಂದ ಕೂಡಿರುತ್ತೆ, ಯಾಕಂತಂದ್ರೆ ನೆಕ್ಸ್ಟ್ ದಿನ ರಾಮನ ಪಟ್ಟಾಭಿಷೇಕ ಇರುತ್ತೆ. ಶ್ರೀರಾಮಚಂದ್ರನು ಅಷ್ಟೇ ಖುಷಿಯಿಂದ ಇರ್ತಾರೆ. ಆದ್ರೆ ಯಾವಾಗ ಮಾತಾ ಕೈಕೆಯಿಂದ ತಾನು ವನವಾಸ ಹೋಗ್ಬೇಕಂತ ಗೊತ್ತಾಗುತ್ತೆ, ಆ ಟೈಮ್ನಲ್ಲೂ ಕೂಡ ರಾಮಚಂದ್ರ ಯಾವುದೇ ರೀತಿನಲ್ಲಿ ದುಃಖಿಸದೆ ಅಷ್ಟೇ ಖುಷಿಯಿಂದ ವನವಾಸಕ್ಕೆ ಹೋಗ್ತಾರಂತೆ. ಯಾಕಂತ ಅಂದ್ರೆ ಯಾರಿಗೆ ತಿಳಿದಿರುತ್ತೆ ಈ ಭೌತಿಕ ಜಗತ್ತು ಒಂದೇ ನಾಣ್ಯದ ಎರಡು ಮುಖ ಅಂತ. ಒಂದ್ ಕಡೆ ಸುಖ ಇದ್ರೆ ಇನ್ನೊಂದ್ ಕಡೆ ದುಃಖ ಇರುತ್ತೆ, ಒಂದ್ ಕಡೆ ನಲಿವಿದ್ರೆ ಇನ್ನೊಂದ್ ಕಡೆ ನೋವಿರುತ್ತೆ, ಒಂದ್ ಕಡೆ ಹೊಗಳಿಕೆ ಇದ್ರೆ ಇನ್ನೊಂದ್ ಕಡೆ ತೆಗಳಿಕೆ ಇರುತ್ತೆ. ಆದರೆ ಈ ಎರಡೂ ಕೂಡ ವೆರಿ ಟೆಂಪರರಿ, ಇವು ಬಂದು ಮಾಯ ಆಗ್ತಾ ಹೋಗುತ್ತೆ. ಯಾವ ತರ ಈ ಶೀತ ಮತ್ತೆ ಉಷ್ಣ ಅಂದ್ರೆ ಯಾವ ತರ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಬಂದು ಹೋಗ್ತಾ ಇರುತ್ತೆ, ಮಾಯ ಆಗ್ತಿರುತ್ತೆ, ಅದೇ ರೀತಿನಲ್ಲಿ ಇವುಗಳು ಕೂಡ ಮಾಯ ಆಗ್ತಿರುತ್ತೆ, ಟೆಂಪರರಿ. ಹಾಗಾಗಿ ಕೃಷ್ಣ ಇಲ್ಲಿ ಅಡ್ವೈಸ್ ಮಾಡ್ತಾ ಇರೋದು ಬೆಸ್ಟ್ ಪ್ರಿನ್ಸಿಪಲ್ ಏನು ಅಂತಂದ್ರೆ ಟಾಲರೇಟ್, ಅಂದ್ರೆ ಸಹಿಸಿಕೊಳ್ಬೇಕು ಅಂತ. ಸೊ ಕೃಷ್ಣನ ಹೇಳ್ತಿದ್ದಾರೆ ಸಹಿಸ್ಕೋಬೇಕು ಅಂತ. ಆದ್ರೆ ಈ ಸಹಿಸ್ಕೊಳ್ಳೋದ್ರಿಂದ ನಮ್ಗೆ ಲಾಭ ಏನು ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ.